ನಂಜನಗೂಡಿನ ಸಾಕಷ್ಟು ಜನತೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ. ಸಾರ್ವಜನಿಕರ ಕೆಲಸಗಳಿಗೆ ಆಗಮಿಸಿದ್ರೆ ಹಣ ವಸೂಲಿ ಮಾಡಲು ಮುಂದಾಗಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆಯಲ್ಲಿ ಶನಿವಾರ ಮಧ್ಯಾಹ್ನ ಮಿನಿ ವಿಧಾನಸೌಧದ ಸರ್ಕಾರಿ ಕಚೇರಿಗಳಲ್ಲಿ ಊಟಕ್ಕೆ ತೆರಳಿದ ಅಧಿಕಾರಿಗಳು ಮತ್ತೆ ಕೆಲಸಕ್ಕೆ ಹಾಜರಾಗದೆ ಮನೆಗೆ ತೆರಳುತ್ತಿರುವ ವಿಚಾರ ತಿಳಿದು ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿಮಗೆ ಇಷ್ಟ ಇದ್ದರೆ ಕೆಲಸ ಮಾಡಿ, ಇಲ್ಲದಿದ್ದರೆ ತಾಲೂಕನ್ನು ಬಿಟ್ಟು ತೊಲಗಿ ಎಂದು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಮೊದಲ ಬಾರಿ ಭೇಟಿ ನೀಡಿ ನೀತಿ ಪಾಠ ಮಾಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಇದು ಪುನರಾವರ್ತನೆಯಾದರೆ ಜಾಗ ಖಾಲಿ ಮಾಡಿಸುವ ಎಚ್ಚರಿಕೆಯ ಸಂದೇಶವನ್ನ ಸ್ಥಳದಲ್ಲಿಯೇ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಮಾಡಿದ್ದಾರೆ. ಜನ ಸ್ಟ್ರೇಟ್ ಆಗಿ ನಿಮ್ಮ ಹತ್ರ ಬರಬೇಕು, ಕೆಲಸಗಳು ಆಗಬೇಕು, ಸಬ್ಮಿಷನ್ ಹತ್ರ ಹೋಗಬೇಕು, ರಿಜಿಸ್ಟರ್ ಆಗಬೇಕು. ಅದು ಬಿಟ್ಟು ಬೇರೆ ವ್ಯವಹಾರ ನಡೆದ್ರೆ ಸರಿ ಬರೋದಿಲ್ಲ. ಬೇರೆ ವಿಚಾರ ನಿಮಗೆ ಗೊತ್ತಾಗಬೇಕು ಅಂತಂದರೆ ನಿಮ್ಮ ವಿವೇಕವಾಗಿ ನೀವು ಕೇಳ್ಕೊಳ್ಳಿ. ಅವ್ರಿಗೆ ಗೊತ್ತಿದೆ, ಅರ್ಥ ಆಯ್ತಾ? ನೀವು ಒಪ್ಪಿಗೆ ಇದ್ದರೆ ನೀವೆಲ್ಲ ಕೆಲಸ ಮಾಡ್ಕೊಂಡು ಹೋಗಿ, ಇಲ್ಲ ಅಂದರೆ ಬೇಕಾದ್ರೆ ಟ್ರಾನ್ಸ್ಫರ್ ಕೇಳಿ ಬೇರೆ ಕಡೆ ಮಾಡಿಕೊಟ್ಟು ಹೋಗ್ಬೇಕು. ನಾವು ಬೇರೆ ಹಾಕೋದು ಅದಕ್ಕೆ ಇದಕ್ಕೆ ಆಗೋದಾ? ಸೀರಿಯಸ್ ಆಗಿ ತಗೋಬೇಕು. ನಿಮ್ಮ ಕೈಲಿ ಏನೂ ಆಗಲ್ಲ, ಇವ್ರು ಇನ್ನೂ ಚಿಕ್ಕ ಹುಡುಗ ಅಂತ ಮನೆಯಿದ್ರೆ ವಿವೇಕವ್ರಿಗೆ ಗೊತ್ತು. ನಿಮ್ಮಂಥವ್ರು ಎಷ್ಟು ಜನ ಟ್ರ್ಯಾಪು ರೇಡೋ ಎಲ್ಲ ಮಾಡಿ ಬಿಟ್ಟಿದ್ದೀವಿ ನಾವು, ಗೊತ್ತಿದೆ ನಮಗೆ. ನೋಡಿ, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ತುರ್ತಾಗಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು. ಮಿನಿ ವಿಧಾನಸೌಧಕ್ಕೆ ಬರುವ ವೃದ್ಧರು, ಅಂಗವಿಕಲರು, ಅನಾರೋಗ್ಯವಂತರಿಗೆ ಲಿಫ್ಟ್ ವ್ಯವಸ್ಥೆ ಸ್ಥಗಿತವಾಗಿರುವ ಕಾರಣ ಸಮಸ್ಯೆ ಎದುರಾಗಿದೆ. ಅದನ್ನು ತುರ್ತಾಗಿ ಸರಿಪಡಿಸಲು ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರ್ ಅವರಿಗೆ ಸೂಚಿಸಿದ್ದಾರೆ. ನೀವು ಕಾನೂನು ರೀತಿಯಾಗಿ ಮಾಡ್ಕೊಂಡು ಹೋಗೋದಾದರೆ ಇರಿ. ಯಾವುದೇ ರೀತಿ ಡಿಮ್ಯಾಂಡ್ ಆಗಲಿ, ಬೇರೆ ಇನ್ಫ್ಲುಯೆನ್ಸ್ಗಳಾಗಲಿ, ಬೇರೆ ಇತರ ಚಟುವಟಿಕೆ, ಕಾನೂನು ಬಾಹಿರ ಚಟುವಟಿಕೆ ಮಾಡ್ದಿರೋ ರೀತಿ ನೀವು ಕೆಲಸ ಮಾಡ್ಕೊಂಡು ಹೋಗೋದ್ರಿಂದ ಇರಿ. ಇಲ್ಲ ಅಂದರೆ ನಾವು ಬದಲಿ ವ್ಯವಸ್ಥೆ ಮಾಡ್ತೇವೆ ಅಂತ ಅವ್ರಿಗೆ ಸೂಚನೆ ನೀಡಿ ಬಂದಿದ್ದೇವೆ. ಅದ್ರ ಪ್ರಕಾರ ಮಾಡ್ಕೊಂಡು ಹೋದರೆ ಅವ್ರಿಗೆ ಒಳ್ಳೆಯದು. ಇಲ್ಲ ಅಂದರೆ ನಾವು ಏನು ಮಾಡಬೇಕು ಕಾನೂನು ರೀತಿ ನಾವು ಮಾಡ್ತೀವಿ. ಆಮೇಲೆ ನಮ್ಮ ಲಿಫ್ಟು, ಸಾಕಷ್ಟು ಲಿಫ್ಟ್ ಬಗ್ಗೆ ಸಮಸ್ಯೆಯನ್ನು ನಮ್ಮ ಸಾರ್ವಜನಿಕರು ನಮಗೆ ಮನವಿಯನ್ನು ಮಾಡ್ಕೊತಾಯಿದ್ರು. ಲಿಫ್ಟು ಕೂಡ ನಾವು ಕೇಳಿದ್ದೇವೆ ಏನು ಸಮಸ್ಯೆ ಅಂತ. ಈಗಾಗಲೇ ಏನಾದ್ರಿಂದ ಸ್ಥಗಿತಗೊಂಡಿತ್ತು. ಆದರೆ 15ನೇ ತಾರೀಕಿಂದ ಮುಂದಕ್ಕೆ ಈ ಚಲಾವಣೆಗೆ ಬರ್ತದೆ. ಕುಮಾರ್, CTV ನ್ಯೂಸ್, ನಂಜನಗೂಡು.